ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಜಿಎಂ ಸಿದ್ದಲಿಂಗಪ್ಪ ಮತ್ತು ಕುಟುಂಬದವರು, ಚಿತ್ರದುರ್ಗ. ರಾಕೇಶ್ ಗಣಪತಿ, ತೈವಾನ್. ವೈಭವ್ ದಂಪತಿಗಳು, ಮಂಗಳೂರು. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಯೇಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ
ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ನೆಚ್ಚಿನ ಸದ್ಭಕ್ತರೇ, ನಮಸ್ಕಾರಗಳು. ಇಂದಿನ ವಿಚಾರ ಸಾಂಸಾರಿಕ ಬದುಕಿನಲ್ಲಿ ಆಹಾರವಾಗಬಹುದಾದ ಸಮರಸದ ಒಳಗುಟ್ಟೇನು. ನಿಮಗೆ ಗೊತ್ತಿದೆ, ಸರಸ, ಸವಿರಸ, ಸಮರಸ ಎಂಬ ಶಬ್ದಗಳಿವೆ. ನಿತ್ಯ ನಲಿವಿನಿಂದ ನಯನಾಜೂಕಿನಿಂದ ವರ್ತಿಸುವುದೇ ಸರಸ. ಭಗವಂತನಿಗೆ ಪ್ರಿಯವಾಗಿ ಗುರು ಹಿರಿಯರಿಗೆಲ್ಲ ವಿಧೇಯರಾಗಿ ಕ್ಷಣ ಕ್ಷಣ ವರ್ತಿಸುವುದೇ ಸವಿರಸ. ಹಾಲು ಜೇನಿನಂತೆ ನೋವು ನಲಿವಿನಲ್ಲೆಲ್ಲ ಒಂದಾಗಿ ಸರ್ವದಾ ಸುಖವನ್ನೇ ಕಷ್ಟದಲ್ಲೂ ಕೂಡ ಕಾಣುವುದು ಅದು ಸಮರಸ. ಎಲ್ಲರೂ ಬಯಸುವುದು ಸಮರಸವನ್ನೇ, ಎಲ್ಲರೂ ವರ್ತಿಸುವುದೇ ವಿರಸಕ್ಕಾಗಿ. ಸಮರಸದ ತದ್ವಿರುದ್ಧವೇ ವಿರಸ. ಯಾರ ಮಾತನ್ನು ನಾನು ಕೇಳುವುದಿಲ್ಲ, ಯಾರು ಹೇಳಿದಂತೆ ನಾನು ವಿಧೇಯನಾಗುವುದಿಲ್ಲ. ಷಂಡನಾಗಿ ಮುಂಡನಾಗಿ ದಂಡಪ್ರಾಯನಾಗಿ ದಿನ ಕಳೆಯುವುದು ಅದು ವಿರಸ. ವಿರುದ್ಧವಾಗಿ ವರ್ತಿಸುವುದು ಮುಹ್ಮೇರಾಮ್ ಬಗಲ್ ಮೇ ಚೋರಿ ಎಂಬಂತೆ ಹೇಳುವುದೊಂದು ಮಾಡುವುದೊಂದು. ನಾಮಕೆ ವಾಸ್ತೆ ಅಲ್ಲ ಕಾಮ್ಕೆ ವಾಸ್ತೆ, ಕಾಮ್ಕೆ ವಾಸ್ತೆ ಅಲ್ಲ ನಾಮಕೆ ವಾಸ್ತೆ ಎಂಬಂತೆ ವಿರುದ್ಧ ದಿಕ್ಕಿನಲ್ಲೇ ವರ್ತಿಸುವುದು ಇದು ವಿರಸ. ಯಶಸ್ಸಿನ ಸೂತ್ರ ಸಮರಸದಲ್ಲಿದೆ, ಸೋಲಿನ ಪಾತ್ರ ವಿರಸದಲ್ಲಿದೆ. ಜೀವನ ಜೇನಾಗಬೇಕು, ಬದುಕು ಬಂಗಾರ ಬೇಕು, ಬಾಳೆಲ್ಲ ಬೆಳಕಾಗಬೇಕು ಎಂದರೆ ಸಮರಸ ಉಸಿರು ಆಧಾರ ಆಹಾರ ಆಗಬೇಕು. ಹಾಲು ಜೇನಿನಂತೆ ಮಿಶ್ರಣವಾದ ನಮ್ಮ ಜೀವನ ಮಧುರವಾಗಬೇಕು. ಸಮರಸ ಸರ್ವಕಾಲಕ್ಕೂ ಕೂಡ ಮನನ ಮಾಡುತ್ತಲೇ ದೊಡ್ಡತನವನ್ನು ರಂಜನೆಯಾಗಿ ಪ್ರತಿ ಹಂತದಲ್ಲಿಯೂ ಕೂಡ ಸರ್ವರ ಏಳಿಗೆಗಾಗಿ ಪೀಡಿಸಿ ಪಾವನವಾಗುವುದೇ ಸಮರಸ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ನಲಿಯುತ್ತಿರಲಿ, ಎಲ್ಲರ ಅಂದ ಚಂದ ಜಾಸ್ತಿ ಆಗಲಿ, ಯಾರೂ ಕೂಡ ನರಳಬಾರದು, ಯಾರ್ಯಾರೂ ಕಷ್ಟಪಡಬಾರದು. ಎಲ್ಲರೂ ನಲಿವು ಚೆಲುವು ಒಲವು ಗೆಲುವಿನಿಂದ ಸದಾಕಾಲ ಚೆಂಡು ಪುಟಿದಿದ್ದಂತೆ ಏಳಬೇಕು, ಹಾರಬೇಕು, ನೋಡಬೇಕು, ನೀಡಬೇಕು. ಸಕಾರಾತ್ಮಕವಾದ ಭಾವನೆಯ ಉತ್ಸಾಹದ ಪ್ರತಿ ಕ್ಷಣವೂ ಕೂಡ ಸಮರಸವೇ. ಅಯ್ಯೋ ಪಾಪ ನರಳಿದ್ದಾರೆ, ಅಯ್ಯೋ ಭೂಕಂಪವಾಯಿತು ದೂರದ ಇರಾನ್ನಲ್ಲಿ, ದೂರದ ಜಕಾರ್ತದಲ್ಲಿ ಸಹಸ್ರಾರು ಮಂದಿ ಹೋದರು, ಅಯ್ಯಯ್ಯೋ ಗೊಳೋ ಅಂತೂ ನೀವು ಅಳಬೇಕು. ಜಗತ್ತು ನಿಮ್ಮದೇ, ಜಗತ್ತಿನವರೆಲ್ಲ ನಿಮ್ಮ ಬಂಧು ಬಾಂಧವರೇ. ಇಲ್ಲಿ ಜಾತಿ ಮತ ಕುಲ ಗೋತ್ರ ಏನೂ ಇಲ್ಲ, ನೀತಿ ಮಾತ್ರ ಆಧಾರ, ನೀತಿ ಮಾತ್ರ ಹಾರ. ಒಂದೇ ತಾಯಿಯ ಮಕ್ಕಳು ನಾವು, ಒಂದೇ ಫ್ಯಾಕ್ಟ್ರಿಯಿಂದ ಎಲ್ಲ ಮನುಷ್ಯರು ಬಂದಿದ್ದಾರೆ. ವಿಶ್ವಮಯಿ ಜಗತ್ತು ಯೋಚನೆ ಮಾಡಿ ವಿಶ್ವ ಬಂಧು ಪರಿಷತ್, ಇದು ನಿಮ್ಮ ತೆರೆದ ಮನಸ್ಸಿನ ಭಾವನೆ ಆಗಬೇಕು. ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಡಿವೈನ್ ಪಾರ್ಕಿನ ಆದಿಯಿಂದಲೂ ಕಳೆದ 50 ವರ್ಷಗಳಿಂದಲೂ ಹೇಳುತ್ತಲಿದೆ, ಜನರೆಲ್ಲ ಒಂದೇ ತಾಯಿ ಮಕ್ಕಳು. ಜಾತಿ ಮುಖ್ಯವಲ್ಲ, ಅಮುಖ್ಯ. ನೀತಿ ಮುಖ್ಯ, ಅತಿ 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 ಮುಖ್ಯ. ರುಂಡಮುಂಡ ಕೈಕಾಲಿರುವಂತೆ ನಮ್ಮೆಲ್ಲರಲ್ಲಿಯೂ ಭಾವನೆ ಇದೆ, ಭಾವ ಇದೆ. ಆ ಭಾವನೆ ಒಂದೇ ತಾಯಿ ಮಕ್ಕಳು ಎಂಬಂತೆ
ಪಂಚದೈವೀ ಗುಣಗಳ ಪ್ರತೀಕ. ಪ್ರೀತಿ ಎಲ್ಲರೂ ಬೇಕು. ತಾಳ್ಮೆ, ಸಿಟ್ಟುಗೊಳ್ಳುವ ಮೊದಲು ನಾನು ಯೋಚಿಸುತ್ತೇನೆ. ಕ್ಷಮೆ, ಮಾಡಿದ ತಪ್ಪನ್ನು ಬೇಷರಕ್ ಮರೆತೇ ಬಿಡುತ್ತೇನೆ. ನಿಸ್ವಾರ್ಥತೆ, ನನ್ನದಾದ ಅತ್ಯಂತ ಅಗತ್ಯ ವಸ್ತುವನ್ನು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನು ನಾನು ತ್ಯಾಗ ಸೇವೆಗೆ ಮುಂದಾಗುತ್ತೇನೆ. ಕರ್ತವ್ಯಪರತೆ, ನನ್ನ ಪಾಲಿನ ಕೆಲಸವನ್ನು ಭಗವಂತ ಮೆಚ್ಚುವ ಪೂಜೆ ಎಂಬ ಅರ್ಥದಿಂದ ನಿಷ್ಕಾಮಕರ್ಮಿಯಾಗಿ ಮಾಡುತ್ತೇನೆ. ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆ ಪಂಚದೈವೀ ಗುಣಗಳ ಗಣಿಯಾಗಿ ನಾನು ಉಸಿರಾಗಿಸಿ ಬಸಿರಾಗಿಸಿ ಹಸಿರಾಗಿಸಿಕೊಂಡು ಜನ್ಮ ಪೂರ್ತ ನಡೆದದ್ದೇ ಆದರೆ ಸಮರಸ ಬಹಳ ಸುಲಭ. ನಾವು ಸಮರಸಕ್ಕಾಗಿ ಹೋರಾಡುವ ಬದಲು ಸಮರಸವೇ ಬಂದು ಮಗು ಹೀಗೆ ಮಾಡು, ಇದು ಸಮರಸದ ದಾರಿ, ಇದು ಸರಸದ ದಾರಿ, ಇದು ಸವಿರಸದ ದಾರಿ, ಇದು ವಿರಸದಿಂದ ಖಂಡಿತವಾಗಿಯೂ ದೂರ ಮಾಡುತ್ತದೆ, ದೂರವೇ ಇರಿಸುತ್ತದೆ ಎಂದು ಆ ಭಾವನೆಯೇ ನಮ್ಮನ್ನು ಭಾವ ತುಂಬಿ ಮೇಲೆ ಇರಿಸುತ್ತದೆ. ಈಗ ಜಗತ್ತಿನಲ್ಲಿ ಪದೇ ಪದೇ ಆಗುವ ಯುದ್ಧ, ಬಲವಾದ ದೇಶಗಳು ಅಬಲವಾದ ದೇಶದ ಮೇಲೆ ಹೊರುವ ನಾನಾ ರೀತಿಯ ಶಿಕ್ಷೆಗಳೆಲ್ಲ ವಿರಸದ ಪ್ರತೀಕ. ಯೋಚನೆ ಮಾಡಿ, ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಈ ಭಾವ ಹುಟ್ಟಿನಿಂದಲೇ ಪ್ರತಿ ರಾಷ್ಟ್ರದಲ್ಲಿಯೂ ಇತ್ತು ಅಂತ ನೀವು ಎಣಿಸಿಕೊಂಡರೆ, ಯುದ್ಧ ಅಂದರೆ ಏನು, ಕಷ್ಟ ಎಂದರೆ ಏನು, ದ್ವೇಷ ಎಂದರೆ ಏನು ಎಂಬ ಪ್ರಶ್ನೆ ಪ್ರತಿ ಮಕ್ಕಳಲ್ಲಿಯೂ ಇದೆ ಎಂದಾದರೆ ನಮ್ಮ ಜೀವನ ಎಷ್ಟೊಂದು ಹಸನಾದೀತು, ಎಷ್ಟೊತ್ತು ಸುಖ ಸಂತೋಷದ ಬೀಡು ನಮ್ಮದಾದೀತು, ಎಷ್ಟೊಂದು ನಲಿವಿನ ನಾಡು ನಮ್ಮದಾದೀತು. ಕಷ್ಟವೇನಿಲ್ಲ. ಮೈನಸ್ ಎಂಬುದನ್ನು ಅವರಿಗೆ ಕಲಿಸುವುದೇ ಅಲ್ಲ, ಪ್ಲಸ್ ಎಂಬುದನ್ನು ಮಾತ್ರ ಕಲಿಸುವುದು. ಒಮ್ಮೆ ಪ್ಲಸ್ ಎಂಬುದು ಅವರಲ್ಲಿ ಸ್ಥಾಯಿ ಆದರೆ ಪ್ಲಸ್ ಪ್ಲಸ್ ಹಾಕಿಕೊಳ್ಳುತ್ತಲೇ ಹೋಗುತ್ತಾರೆ. ನಾವು ಎಲ್ಲಿ ತಪ್ಪಿದ್ದೇವೆ, ಮೈನಸ್ಸನ್ನು ಅವರಿಗೆ ಹೇಳಿದ್ದೇವೆ. ಈ ಇಳಿಜಾರಿನಲ್ಲಿ ಜಾರುವುದು ಎಷ್ಟು ಸುಲಭ ಗೊತ್ತೇನು ಎಂದಿದ್ದೇವೆ. ಅವರು ಇಳಿಜಾರಿನಲ್ಲಿ ಜಾರುವುದರಲ್ಲೇ ಸುಖ ಕಾಣುತ್ತಾರೆ. ಮೈನಸ್ ಮೈನಸ್ ಎಂಬುದನ್ನು ಹೇಳುವುದರಲ್ಲೇ ಖುಷಿ ಪಡುತ್ತಾರೆ. ಆ ಮೈನಸ್ಸಿಗೆ ಇನ್ನೊಂದು ಗೆರೆ ಹಾಕಿ ಪ್ಲಸ್ ನಾವು ಮಾಡಿದ್ದರೆ, ಆ ಮೈನಸ್ಸನ್ನು ಸ್ವಲ್ಪ ಓರೆ ಮಾಡಿ ಗುಣಿಸು ಎಂಬುದನ್ನು ತೋರಿಸಿದ್ದರೆ ನಾವೆಷ್ಟು ಪುಣ್ಯವಂತರಾಗುತ್ತಿದ್ದೆವು. ಕಳ್ಳತನದ ಮಾರ್ಗವನ್ನು ಹೇಳಿಕೊಟ್ಟು ಜೀವನ ಪೂರ್ತಿ ಕಳ್ಳ ಆದಂತೆ ಮೊದಲಿಗೆ ನಾವು ಮಕ್ಕಳಾಟಿಕೆ ಎಂದು ತಿಳಿಸುತ್ತೇವೆ, ಆಮೇಲೆ ಮಕ್ಕಳಾಟಿಕೆ ಉಸಿರಾಟಿಕೆ ಆಗಿಬಿಡುತ್ತದೆ. ಅದೇ ಭವ್ಯ ಭವಿಷ್ಯನ ಭದ್ರ ಅಡಿಪಾಯ ಆಗುತ್ತದೆ. ಹಾಗಾಗಬಾರದು. ಜೀವನದಲ್ಲಿ ಒಮ್ಮೆ ಮಾತ್ರ ಎಡವಬೇಕು. ಎಡವುತ್ತಲೇ ಹೋಗುವುದು ಮೂರ್ಖತನ. ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುವಾಗ, ನೀವು ದೊಡ್ಡವರಾಗಿದ್ದೀರಿ, ಒಬ್ಬೊಬ್ಬರೇ ಮಲಗಿಕೊಳ್ಳಬೇಕು, ನಿಮ್ಮ ಹಾಸಿಗೆಯನ್ನು ಚೊಕ್ಕವಾಗಿಡಬೇಕು ಎಂದು ಹೇಳಿದಾಗ ತರಗತಿಯ ಅಧ್ಯಾಪಕರಲ್ಲಿ ಹೋಗಿ ಮಗ ಹೇಳಿದನಂತೆ, ನಮ್ಮ ಮನೆಯಲ್ಲಿ ಅಪ್ಪ ಮತ್ತು ಅಮ್ಮ ಮಾತ್ರ ಹೆದರಿಕೆ ಪುಕ್ಕರು. ಕತ್ತಲೆಯಾದೊಡನೆ ರಾತ್ರಿ ಆದೊಡನೆ ಭಯ ಬೇತಾಳ ಅವರನ್ನು ಅಂಟಿಕೊಳ್ಳುತ್ತದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಅಪ್ಪ ಮತ್ತು ಅಮ್ಮ ಮಾತ್ರ ಪ್ರತ್ಯೇಕವಾಗಿ ಒಟ್ಟೊಟ್ಟಿಗೆ ಮಲಗುತ್ತಾರೆ. ನಮಗೆಲ್ಲ ಬೇರೆ ಬೇರೆ ರೂಮಿನಲ್ಲಿ ಬೇರೆ ಬೇರೆ ಜಾಗದಲ್ಲಿ ಮಲಗಿಸುತ್ತಾರೆ, ಅವರು ಮಾತ್ರ ಒಟ್ಟಿಗೆ ಮಲಗುತ್ತಾರೆ. ಯಾಕೆಂದರೆ ಅವರಷ್ಟು ಹೆದರಿಕೆ ಪೊಕ್ಕಲು ಬೇರೆ ಯಾರೂ ಇಲ್ಲ. ಅಧ್ಯಾಪಕರು ಕೇವಲ ಮುಗುಳು ನಗುವಿನೊಂದಿಗೆ ಉತ್ತರಿಸುತ್ತಾರೆ, ಮತ್ತೇನು ಹೇಳೋದಿಲ್ಲ. ಮೌನವಾಗಿ ಕ್ರಾಂತಿಯಾಗುವುದು ಅಂದರೆ ಇದೇನೆ. ಎಷ್ಟೋ ಬಾರಿ ಯೋಚನೆ ಮಾಡಿ, ಸಮರಸ ಕೆಡಲು ನಮ್ಮ ಅಲ್ಪತೃಪ್ತಿ, ಅತೃಪ್ತಿ, ಅಶಾಂತಿಯೇ ಕಾರಣ. ಆ ಮಗುವನ್ನು ನಾನು ಹೇಗೆ ಬಂದೆ ಎಂದಾಗ, ಈ ಅಮ್ಮ ಮಾರ್ಕೆಟಿಗೆ ಹೋಗಿದ್ದೆ, ಒಂದು ಬುಟ್ಟಿಯಲ್ಲಿ ಮಾವಿನ ಹಣ್ಣಿತ್ತು, ಇನ್ನೊಂದು ಬುಟ್ಟಿಯಲ್ಲಿ ನೀನಿದ್ದೆ. ಎರಡೂ ಬುಟ್ಟಿಯನ್ನು ನಾನು ತಂದು ಮನೆಗೆ ಸುಖದಿಂದ ಅದನ್ನು ರಕ್ಷಿಸಿದೆ. ಮಾವಿನ ಹಣ್ಣು ಕತ್ತರಿಸಿ ತಿಂದೆ, ನಿನ್ನನ್ನು ರಕ್ಷಿಸಿದೆ. ಆ ಮಗು ನಮ್ಮಮ್ಮ ಕಳ್ಳತನ ಮಾಡಿ ನನ್ನನ್ನು ತೆಗೆದುಕೊಂಡು ಹೋಗಿದ್ದಾಳೆ ಎನ್ನುತ್ತದೆ. 5ನೇ ವರ್ಷದ ಈ ಸುಳ್ಳು 50 ವರ್ಷವಾದರೂ ಆ ಮಗುವಿಗೆ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ನಾಟುತ್ತದೆ. ಮಾತೃವಾತ್ಸಲ್ಯದ ಬೀಡಾದ ತಾಯಿ ಎಷ್ಟೊಂದು ಸುಳ್ಳು ಹೇಳುತ್ತಾಳೆ. ಆ ಸತ್ಯದ ಅರಿವಾದಾಗ ಆ ಮಗು ತಾಯಿಯನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಯೋಚನೆ ಮಾಡಿ. ತಾಯಿಯಂದಿರಿಗೆ ನೆಕ್ಸ್ಟ್ ಟು ಭಗವತಿ ಎಂಬ ಗೌರವವನ್ನು ಪ್ರಕೃತಿಯೇ ಕೊಟ್ಟಿದೆ. ಹಿಂದೂ ದೇವಸ್ಥಾನದಲ್ಲಿ ತಾಯಿ ಲಕ್ಷ್ಮೀ, ಕಾಳಿ, ದುರ್ಗೆ, ಲಲಿತೆ, ಹೋಲಿ ಮದರ್ ಶಾರದಾದೇವಿ,
ಗಾಯತ್ರಿ ಎಲ್ಲ ಎಷ್ಟೊಂದು ಗೌರವದಿಂದ ನಾವು ನೋಡುತ್ತೇವೆ. ಜಗದಂಬೆಯ ಸಾಕ್ಷಾತ್ ದರ್ಶನ ಕಷ್ಟವಾದಾಗ ಹೆತ್ತ ತಾಯಿಯಲ್ಲೇ ಆ ಜಗದಂಬೆಯ 10% ಆದರೂ ಇದೆ ಎಂಬರ್ಥದಿಂದ ತಾಯಿ ಎಂದರೆ ಸಾಕ್ಷಾತ್ತಾಗಿ ದೇವಿ ಎಂಬರ್ಥದಿಂದ ನಾವು ಹಿಂದೂ ಧರ್ಮದಲ್ಲಿ ತಾಯಿಯನ್ನು ಗೌರವಿಸುತ್ತಲೇ ಬಂದಿದ್ದೇವೆ. ಸಮರಸ ಉಕ್ಕಬೇಕು ಎಂದರೆ ಸತ್ಯ ಮೊದಲು ಉಕ್ಕಲೇಬೇಕು. ಸತ್ಯ, ಧರ್ಮ, ನ್ಯಾಯ ಸ್ಪಷ್ಟವಾಯಿತು ಎಂದಾಗ ಸಮರಸ ಖಂಡಿತವಾಗಿಯೂ ಬೈ ಪ್ರಾಡಕ್ಟ್ ಆಗಿ ಉಕ್ಕುತ್ತದೆ. ಸಮರಸವನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವೇ ಇಲ್ಲ. ಕೃತಕ ನಗು, ಕೃತಕ ಬಿಗು ಬಂದಿತೇ ಹೊರತು ಕೃತಕ ಸಮರಸ ಸಾಧ್ಯವೇ ಇಲ್ಲ. ರಕ್ತದ ಕಣಕಣದಲ್ಲಿ ಸಾಂತ್ವನ, ಸಮಾಧಾನ, ಹೊಂದಾಣಿಕೆ, ಪರಸ್ಪರ ಅರಿತು ಬೆರೆತು ನುರಿತು ಮುಂದಾದಾಗ ಸಮರಸವೇ ಉಕ್ಕುತ್ತದೆ, ಸಮರಸವೇ ತಬ್ಬುತ್ತದೆ. ಸಮರಸವನ್ನು ಹೆಚ್ಚಿಸುವ ಯಾವ ಕೃತಕ ಮದ್ದು ನಮ್ಮ ವೈದ್ಯ ವಿಜ್ಞಾನದಲ್ಲಿ ಇಲ್ಲವೇ ಇಲ್ಲ. ನಗು, ನಲಿವು, ನಂದದ ಆತ್ಮವಿಶ್ವಾಸ, ನಮ್ಮವರೇ ಎಲ್ಲ, ನಂಜಿಲ್ಲದ ವರ್ತನೆ, ನವರಾದ ನಡುನುಡಿ, ನಂದದ ನಿಷ್ಠೆ ಇವೆಲ್ಲ ಸಮರಸವನ್ನು ಹೆಚ್ಚಿಸುತ್ತವೆ. ಇದೆಲ್ಲ ಒಳಗಿನಿಂದಲೇ ನಾವು ಪ್ರಯತ್ನಪೂರ್ವಕವಾಗಿ ಬೇಡಿ ಬಾಡಿ ಕಣ್ಣೀರು ಬಿಟ್ಟು ಭಗವಂತನಲ್ಲಿ ಪಡೆಯಬೇಕು. ಸರ್ವಶಕ್ತನಾದ ದೇವರು ಮಾತ್ರ ಸಮರಸವನ್ನು ವರವಾಗಿ ಕೊಡಬಲ್ಲ. ಕೊಡುವ ಮೊದಲು ಆತ ಟೆಸ್ಟ್ ಮಾಡುತ್ತಾನೆ, ಸಾಕಷ್ಟು ಟ್ವಿಸ್ಟ್ ಮಾಡುತ್ತಾನೆ. ಆ ನಂತರವೇ ಸಮರ್ಥವಾಗಿದ್ದರೆ ಟ್ರಸ್ಟ್ ಮಾಡುತ್ತಾನೆ, ನಂಬುತ್ತಾನೆ, ತುಂಬುತ್ತಾನೆ. ದೆಂಬಿನಂತೆ ಹೊಸ ಸ್ಫೂರ್ತಿಯಿಂದ ವರ್ತಿಸುವಂತೆ ಉತ್ಸಾಹವನ್ನೇ ನೀಡುತ್ತಾನೆ. ಅದಕ್ಕೆ ಸಿರಿವಂತಿಗೆ ಒಳಗಡೆ ಇದ್ದರೂ ಕೂಡ ಸಮರಥ ಇರುವುದಿಲ್ಲ. ಬಡತನ ಹೊರಗಡೆ ಇದ್ದರೂ ಕೂಡ ಸಮರಸದ ಸಾಗರವೇ ಒಳಗಿರಬಹುದು. ಅದಕ್ಕೆ ಯೋಚನೆ ಮಾಡಿ ಭಗವಂತ ಮನಿ ಮತ್ತು ಹಾರ್ಮನಿಯನ್ನು ಯಾವಾಗಲೂ ತದ್ವಿರುದ್ಧವಾಗಿಡುತ್ತಾನೆ. ಮನಿ ಹಣವಂತರಲ್ಲಿ, ಹಾರ್ಮನಿ ಸಾಮರಸ್ಯ ಇರುವುದಿಲ್ಲ. ದಿನ ಬೆಳಗಾದರೆ ಮಕ್ಕಳಲ್ಲಿ ಜಗಳ, ಗಂಡ ಹೆಂಡರಲ್ಲಿ ಜಗಳ, ಬಂಧು ಬಾಂಧವರಲ್ಲಿ ಜಗಳ, ಆ ಮನೆಯೇ ರಣರಂಗವಾಗುತ್ತದೆ. ದಾರಿದ್ರ್ಯವಿದ್ದರೂ ಕೂಡ ಜಗಳವೇ ಇಲ್ಲ. ಹೊಂದಿ ಬಾಳ್ವಿಕೆ, ಹೊಂದಾಣಿಕೆ, ಉಸಿರು ಬಸಿರು ಹಸಿರಾಗುತ್ತದೆ. ಕಾರಣ ಭಗವಂತ ನಿನಗೆ ಹಣವಿಲ್ಲದಿದ್ದರೂ ನಾನು ಗುಣವನ್ನು ವರವಾಗಿ ಕೊಟ್ಟಿದ್ದೇನೆ. ಮಗು ನೆಮ್ಮದಿ, ಶಾಂತಿ, ಸಮಾಧಾನದ ತವರಾಗು. ಹರಿಸುತ್ತಾನೆ, ಸಂಶಯ ಹಾರಿಸುತ್ತಾನೆ, ಆನಂದ ಹೊರಿಸುತ್ತಾನೆ. ಯೋಚನೆ ಮಾಡಿ, ನಮಗೆ ಬೇಕಾವುದು ಸಮರ್ಥ ಬಾಳ್ವೆಯಲ್ಲಿ ಸಮರಸ ಮಾತ್ರ. ಆ ಸಮರಸ ಒಕ್ಕಿಸಿಕೊಳ್ಳಬೇಕು. ಬಂಧಿಸುವ 9 ಮಂದಿ ಆದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ಸಂಶಯ ಅವರು ನಮ್ಮವರೇ ಎಂಬ ಭಾವದಿಂದ ಅವರನ್ನು ನಾವು ದ್ವೇಷಿಸುವ ಬದಲು ಅವರನ್ನು ಭಗವಂತನಿಗೆ ಸಮರ್ಥವಾಗಿ ಅರ್ಪಿಸಿ ಭಗವಂತನ ವಿಶೇಷ ಕೃಪೆಯಿಂದ ಅವರನ್ನು ಟೇಮ್ ಡೌನ್ ಮಾಡಬೇಕು. ಅವರ ಶಕ್ತಿಯನ್ನು ಭಗವಂತ ಇರುವಂತೆ ಮಾಡಬೇಕು. ಅಂಥ ಶಕ್ತಿಯನ್ನು ಪ್ರಚೋದಿಸುವ ಸದ್ಭಾವನೆಯ ಗಣಿಯಾಗಿ ಅವರು ಮೆರೆಯುವಂತೆ, ಅವರ ದೋಷವನ್ನು ಮರೆಯುವಂತೆ ನಾವು ಡಿವೈನ್ ಮ್ಯಾಜಿಕ್ ಮಾಡಿ, ಪಾಲಿಷ್ ಮಾಡಿ ಅವರನ್ನು ಟೇಮ್ ಮಾಡಬೇಕು. ಇದ್ಯಾವುದು ಭಗವಂತನಿಗೆ ಕಷ್ಟವಲ್ಲ. ನಾವು ಮೊರೆ ಇಡಬೇಕು, ಕರೆ ಇಡಬೇಕು, ಸೊನ್ನೆ ಆಗಬೇಕು. ಭಗವಂತನನ್ನು ಆಪ್ತನಂತೆ ನಾವು ವಂದಿಸಿ ಸದಾಕಾಲ ಆತನಿಗೆ ಗೌರವಾದರ ಸಲ್ಲಿಸಬೇಕು. ಅದಕ್ಕೆಂದೇ ಮೂರ್ತಿ ಪೂಜೆ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾಯಿತು. ಅದು ಜಡ ಮೂರ್ತಿಯಲ್ಲ, ಸಾಕ್ಷಾತ್ತಾದ ಚಿನ್ಮಯಿ ಮೂರ್ತಿ ಎಂಬ ಅರ್ಥದಿಂದ ಕಣ್ಣೀರು ಹರಿಸಬೇಕು. ತಂದೆ, ತಾಯಿ, ಬಂಧು ಬಳಗ ಭಗವಂತನೇ ಎಂಬಂತೆ, ಹೇ ಪರಮಾತ್ಮ, ಹೇ ನಿತ್ಯವಂದ್ಯ, ಹೇ ಗುಣಗ್ರಾಹಿ, ಖಂಡಿತವಾಗಿ ಮೇಲೆತ್ತೋ, ಮರೆಯಬೇಡವೋ, ಅದ್ಭುತ ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ಸೊನ್ನೆ ಭಾವದಿಂದ ಭಗವಂತನನ್ನು ಸನ್ನೆ ಎಂದು ತಿಳಿದು ಖಂಡಿತವಾಗಿಯೂ ಕರೆದು ಕಾಡಿ ಬೇಡಿ ಹಾಡಿ ನೋಡಿದರೆ ಅದ್ಭುತವಾಗ ಭಗವಂತನಿಂದ ಸ್ಪಂದನ ಬರುತ್ತದೆ. ಮಗು, ಮುದ್ದು, ಕಂದ, ಚಿನ್ನ, ಇರುವೆ, ಇರಿಸುವೆ, ಹರಿಸುವೆ, ಹೊರಿಸುವೆ, ನೋಡುವೆ, ನೀಡುವೆ. ಚಿಕ್ಕ ಚೊಕ್ಕವಾದ ಅತ್ಯಂತ ಆಪ್ತ ಮಧುರ ವಾಣಿ ಭಗವಂತನಿಂದ ಹೊಮ್ಮುತ್ತದೆ.
ಶ್ರೀರಾಮಕೃಷ್ಣ ಪರಮಹಂಸರ ಜೀವನವನ್ನು ನೀವು ಕಂಡರೆ ತಾಯಿ ಕಾಳೆಯ ಮಡಿಲಿನಲ್ಲಿ ಎಷ್ಟೋ ಬಾರಿ ತಾಯಿ ಕಾಳೆಯ ಮೃದು ಸಂವೇದನೆಯನ್ನು ಆಲಿಸಲು ಅವರು ಕಷ್ಟಪಟ್ಟು ಕೋಡಿಗಟ್ಟಲೆ ಕಂಬನಿಯರಿಸಿ ಶ್ರಮಿಸಿದ್ದಿದೆ. ದೇಹ ಸತ್ತು ಹೋದರೂ ಕೂಡ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಹೇಳುವಂತೆ ಮುಂದಿನ 5,000 ವರ್ಷಗಳಿಗೆ ಬೇಕಾದಷ್ಟು ಆಧ್ಯಾತ್ಮಿಕ ತಿನಿಸನ್ನು ಶ್ರೀರಾಮಕೃಷ್ಣ ಪರಮಹಂಸರು ಈ ಜಗತ್ತಿಗೆ ಕೊಟ್ಟೇ ಬಿಟ್ಟಿದ್ದಾರೆ. ಡಿವೈನ್ ಪಾರ್ಕಿನ ಪರಿಸರದಲ್ಲಿ ಸದಾಕಾಲ ಅವರು ನಲಿಯುತ್ತಲೇ ಇದ್ದಾರೆ ಎಂದು ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಅವರ ದಿವ್ಯ ಸಂದೇಶದಲ್ಲಿ ಸಹಸ್ರಾರು ಬಾರಿ ಹೇಳಿದ್ದಾರೆ. ರಾಮಕೃಷ್ಣ ಶರಣಂ ರಾಮಕೃಷ್ಣ ಶರಣಂ ರಾಮಕೃಷ್ಣ ಶರಣಂ ಶರಣೆ ಪ್ರಭು ರಾಮಕೃಷ್ಣ ಶರಣಂ ರಾಮಕೃಷ್ಣ ಶರಣಂ ರಾಮಕೃಷ್ಣ ಶರಣಂ ಶರಣೆ ಪ್ರಭು ಕೃಪಾ ಹಿ ಕೇವಲಂ कृपा हि केवलं कृपा हि केवलं शरणे प्रभु कृपा हि केवलं कृपा हि केवलं कृपा हि केवलं शरणे प्रभु रामकृष्ण शरणं रामकृष्ण शरणं रामकृष्ण शरणं शरणे. ಇದರ ಅರ್ಥ ಅಂಥವರು ಸತ್ತರೂ ಬದುಕುತ್ತಾರೆ, ನಮ್ಮಂಥವರು ಬದುಕಿಯೂ ಕೂಡ ಸತ್ತಂತಿರುತ್ತಾರೆ. ನಾವು ಫಲಪ್ರದವಾಗಿ ನಮ್ಮ ದಿನಚರಿಯನ್ನು ಬೆಳಗಿಕೊಳ್ಳಬೇಕು. ಅದಕ್ಕೆ ಆಧ್ಯಾತ್ಮಿಕ ಮಾರ್ಗ ಒಂದೇ ದಾರಿ. ನೀನೇ ಗತಿ, ನೀನೇ ಸ್ಥಿತಿ, ನೀನೇ ಪರಿಸ್ಥಿತಿ ಎಂಬಂತೆ 0 ಭಾವದಿಂದ ಇಷ್ಟದೇವರಲ್ಲಿ ಸಂಪೂರ್ಣವಾಗಿ ನಾವು ಶರಣಾಗಬೇಕು. ದಮ್ಮಯ್ಯ ದಯಮಾಡಿ ಮೇಲೆತ್ತೋ, ಮೇಲೆ ದಾರಿ ತೋರಿಸೋ, ಮುನ್ನಡೆಯ ಬೆಳಕನ್ನು ನೀಡೋ ಎಂಬಂತೆ ಕಣ್ತುಂಬಿ ಬೇಡಬೇಕು. ಸಮರಸ ಬೇಕು ಎಂದರೆ ಭಗವಂತನೊಬ್ಬನೇ ಸತ್ಯ, ಸಾಕ್ಷಿ, ನಿತ್ಯ, ಅಚ್ಚುಮೆಚ್ಚು ಎಂಬಂತೆ ಭಗವಂತನಲ್ಲಿ ಸಂಪೂರ್ಣವಾಗಿ ನಮ್ಮ ತಮನವನ್ನು ಸಮರ್ಪಿಸಿ ನಾವು ಸೊನ್ನೆಯಾಗಬೇಕು. ಧನ್ಯತೆಯ ಬೀಡಾಗಬೇಕು, ವಿನಮ್ರತೆಯ ನಾಡಾಗಬೇಕು. ಅದ್ಭುತವಾಗಿ ಭಗವಂತ ಮುನ್ನಡೆಸುತ್ತಾನೆ ಎಂಬ ನಿತ್ಯ ಸತ್ಯದ ದಾಸರಾಗಬೇಕು. ಇಂದು ವಿಜ್ಞಾನ ಯುಗವಾದರೂ ಸಮರಸಕ್ಕೆ ಕೊರತೆಯಾಗಿದೆ. ಯಾರಲ್ಲೂ ಕೂಡ ಹಾರ್ಮೋನಿ ಇಲ್ಲ, ಮನಿ ಮಾತ್ರ ಇದೆ. ಅದಕ್ಕೆ ನಾವು ದೈವ ಭಕ್ತರಾಗಬೇಕು. ಆ ಪರಾಶಕ್ತಿಯಲ್ಲಿ ಸೊನ್ನೆಯಾಗಿ ನಾವು ಬಾಡಬೇಕು. ನಮ್ಮಿಂದ ಸಾಧ್ಯವಾದಷ್ಟು ಕೋಪತಾಪ ಬಂದಾಗ ನಾಲಿಗೆ ಕಚ್ಚಿಕೊಂಡು ಅಥವಾ ಮೂಗು ಒತ್ತಿ ಹಿಡಿದುಕೊಂಡು ಅಥವಾ ಹಣೆಗೆ ನಾವು ಶಿಕ್ಷೆ ಕೊಟ್ಟುಕೊಂಡು ನಮ್ಮ ತನವನ್ನು ಸೊನ್ನೆ ಮಾಡಿ ಭಗವದ್ಭಾವದಿಂದ ಭಗವದೀಯರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೋಪತಾಪವನ್ನೆಲ್ಲ ಸಂಪೂರ್ಣವಾಗಿ ನಿಶ್ಶೇಷ ಮಾಡೋಣ. ಭಗವಂತ ಮೆಚ್ಚುವ ದೈವಿ ಗುಣಗಳ ಗಣಿಯಾಗೋಣ. ಆದಷ್ಟು ಬೇಗ ಸಮರಸದ ಬೀಡಾಗಿ ಹೊಸ ಭಾರತವನ್ನು ನಾವು ಖಂಡಿತವಾಗಿಯೂ ಸೃಷ್ಟಿಸಿ ನಲಿಯುತ್ತದೆ. ಗೆಲುವಿನಲ್ಲಿ, ಚೆಲುವಿನಲ್ಲಿ, ಒಲವಿನಲ್ಲಿ ಖಂಡಿತವಾಗಿ ಮುಂದೋಗೋಣ. ಪ್ರಯತ್ನಿಸೋಣವೇ. ನಮಸ್ಕಾರ.